ಖುಷಿಯ ಲಾಸ್ಟ್ ಅಲ್ಲಿ ಅವರಿಬ್ರು ಒಂದಾಗ್ತಾರಲ್ಲ, ಅದು ನಂಗೆ ತುಂಬಾ ಇಷ್ಟ. ಮತ್ತೆ ಸಾಂಗ್ಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅಪ್ಪು ಸರ್ ಸ್ಕ್ರೀನ್ ಅಲ್ಲಿ ಬಂದಾಗಲೆಲ್ಲ ಒಂಥರ ಖುಷಿ ಆಗುತ್ತೆ. ಸ್ವಲ್ಪ ಲೇಟ್ ಆಗಿ ಬಂದ್ಬಿಟ್ಟೆ ನಾನು. ರಮ್ಯಾ ಮ್ಯಾಮ್ ಇಲ್ಲಿ ಇದ್ದಾರೆ ಅನ್ಕೊಂಡು ನಾನು ಅಲ್ಲಿಂದ ವೀರೇಶ್ ಇಂದ ಇಲ್ಲಿಗೆ ಬಂದೆ ನೋಡಕ್ಕೆ ಅಂತ. ಬಟ್ ಮಾತಾಡಕ್ಕಾಗಿಲ್ಲ, ದೂರದಿಂದ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಮಗೆ ಮೋಟಿವೇಶನ್ ಅದು ಒಂಥರ. ಅವ್ರು ಹೇಳ್ತಿದ್ದಾಗ ಡೈಲಾಗ್ಸ್ ಹೇಳ್ತಿದ್ದಾಗಲೂ ಹೌದಲ್ವಾ, ಲೈಕ್ ಎಷ್ಟೊಂದು ಸೀನ್ಸ್ ನಮಗೆ ಮೋಟಿವೇಶನ್ ಕೊಡುತ್ತೆ. ಸೌಂಡ್ ಕೇಳ್ತಿದ್ದೀರಾ? ವಿಸಿಲ್ ಸೌಂಡ್ ಕೇಳಿಸ್ತಿದ್ಯಾ? ಅದ್ರಲ್ಲಿ ನಾವು ಪಾರ್ಟ್ ಆಗಿದ್ವಿ. ಆ್ಯಸ್ ಅ ಫ್ಯಾನ್ ಇವತ್ತು ಸಿನಿಮಾ ನೋಡಿದ್ದು, ಅಪ್ಪು ಸರ್ನ ಮತ್ತೆ ತೆರೆ ಮೇಲೆ ನೋಡಿದ್ದು ಸಖತ್ ಖುಷಿ ಆಯಿತು. ಸೊ ರಮ್ಯಾ ಮ್ಯಾಮ್ದು ಒಂದೊಂದು ರಿಯಾಕ್ಷನ್ಸ್, ಅಪ್ಪು ಸರ್ದು ಸಾಂಗ್, ಫೈಟ್, ಡ್ಯಾನ್ಸ್ ಅಮೇಝಿಂಗ್. ನಾವು ಆ್ಯಕ್ಚುಲಿ ಬೇರೆ ಥಿಯೇಟ್ರಲ್ಲಿದ್ವಿ, ರಮ್ಯಾ ಮ್ಯಾಮ್ ಇದ್ದಾರೆ ಅಂತ ಗೊತ್ತಾಗಿ ನಾವು ಇಲ್ಲಿಗೆ ಬಂದ್ವಿ. ಏನೇ ಆದ್ರೂ ನಾವು ಕನ್ನಡ ಸಿನಿಮಾ ಫ್ಯಾನ್ಸ್. ಸೊ ಹಾಗಾಗಿ ಅವರ ಒಂದು ಆನ್ ಸ್ಕ್ರೀನ್ ಪ್ರೆಸೆನ್ಸ್ನ ನೋಡೋದೇ ನಮಗೆ ಖುಷಿ ಹಬ್ಬ. ಸೊ ಇಲ್ಲಿಗೆ ಬಂದ್ವಿ, ರಮ್ಯಾ ಮ್ಯಾಮ್ ಇದ್ದಿದ್ದರಿಂದ ಅದು ಬೇರೆನೇ ಮಜಾ ಕೊಡ್ತು. ವೆರಿ ಮಚ್ OTTಗೆ ತುಂಬ ಅಡಿಕ್ಟ್ ಆಗಿದ್ದೀವಿ ನಾವೀಗ. ಬಟ್ ಈ ಎಕ್ಸ್ಪೀರಿಯನ್ಸ್ OTT ಕೊಡೋದಕ್ಕೆ ಸಾಧ್ಯನೇ ಇಲ್ಲ, ಮೊಬೈಲ್ ಫೋನ್ಸ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಸಿನಿಮಾಗಳನ್ನ ಸೆಲೆಬ್ರೇಟ್ ಮಾಡಬೇಕಂದ್ರೆ ನೀವು ಥಿಯೇಟ್ರಿಗೆ ಬಂದು ನೋಡಬೇಕು, ಎಲ್ಲರ ಜೊತೆ ಕೂತ್ಕೊಂಡು ಆ ಶಿಲ್ಲೆನಲ್ಲಿ, ಆ ಸೆಲೆಬ್ರೇಷನಲ್ಲಿ ಸಿನಿಮಾ ನೋಡಬೇಕು. ದಟ್ ಈಸ್ ದ ಆ್ಯಕ್ಚುಲ್ ಮಜಾ. ತುಂಬ ಚಿಕ್ಕವಳಿದೆ. ಈ ಥರ ಫ್ಯಾನ್ಸ್ ಕ್ರೇಜ್ ಇವಾಗ ಬೆಳೆಯೋದು ತುಂಬ ಕಷ್ಟ. ಸೊ ಈಗ ಎವ್ರಿಬಡಿ ಈಸ್ ಅ ಸೆಲೆಬ್ರಿಟಿ, ಬಟ್ ಇವರೆಲ್ಲ ಸ್ಟಾರ್ಸ್. ಸೊ ಸ್ಟಾರ್ಡಮ್ ಅನ್ನೋ ಒಂದು ಝೋನ್ ಇದ್ದಿದ್ದು ಇವರೆಲ್ಲ ವರ್ಕ್ ಮಾಡುವಾಗ ಅದನ್ನು ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಅಷ್ಟೇ. ಸೂಪರ್, ತುಂಬ 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 ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಅಪ್ಪು ಅವರ ಅಭಿಮಾನಿಯಾಗಿ ಬಂದಿದ್ದೀನಿ. ಐ ಆಮ್ ಅ ಕೋ ಆ್ಯಕ್ಟರ್ ಇನ್ ದಿಸ್ ಫಿಲ್ಮ್. ಆದ್ರೂ ಅವ್ರ ಅಭಿಮಾನಿಯಾಗಿ ಇವತ್ತು ನಾನು ಕೂತು ವೀಕ್ಷಿಸಿದ್ದೀನಿ. ತುಂಬಾ ಖುಷಿ ಆಯಿತು. ಡ್ಯಾನ್ಸ್ ಹೊಡಿ ಇದ್ದಿದ್ದು ಒಂದು, ಅವ್ರ ಜೊತೆ ಇದ್ದಿದ್ದು ಒಂದು ಚಾನ್ಸ್ ಇತ್ತಲ್ಲ ಡ್ಯಾನ್ಸ್ ಮಾಡೋದು. ದಟ್ ಈಸ್ ಅಮೇಝಿಂಗ್. ಹಿ ಆಲ್ವೇಸ್ ಯೂಸ್ ಟು ಟೆಲ್ ಆಶಿತಾ ಯು ಆರ್ ಅ ಗುಡ್ ಡಾನ್ಸರ್ ಅಂತ. ಅದೇ ನನಗೆ ಯಾವಾಗಲೂ ಹೇಳ್ತಿದ್ರು ಯು ಆರ್ ಅ ವೆರಿ ಗುಡ್ ಡಾನ್ಸರ್ ಅಂತ, ಯು ಹ್ಯಾವ್ ದಟ್ ಪ್ರೆಸೆನ್ಸ್ ಆನ್ ಸ್ಕ್ರೀನ್ ಅಂತ. ಸೊ ಅಪ್ಪು ಅವ್ರನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಬಟ್ ನಾನು ಯಾವಾಗಲೂ ಹೇಳ್ತೀನಿ, ಅವ್ರನ್ನ ಯಾವತ್ತೂ ಪಾಸ್ಟ್ ಟೆನ್ಸಲ್ಲಿ ಮಾತಾಡಲ್ಲ ನಾನು. ಸೊ ಹಿ ಈಸ್ ಆಲ್ವೇಸ್ ನನ್ನ ಫ್ರೆಂಡ್ ಥರ ಇದ್ರು ಅವರು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ದಿಸ್ ಮೂವಿ ಇಸ್ ರಿಯಲಿ ಇವತ್ತು ಇಷ್ಟು ಕ್ರೌಡ್ ನೋಡಿ ತುಂಬ ಖುಷಿ ಆಯ್ತು. ತುಂಬ ಖುಷಿ. ಥ್ಯಾಂಕ್ ಯು ಸೊ ಮಚ್. ಅಪ್ಪು ಅವ್ರು ಇಲ್ಲದೆ ನೋಡ್ತಾ ಇರೋದು ತುಂಬ ಕಷ್ಟ ಆಗುತ್ತೆ. ಆ ದಿನಗಳು ವಾಪಸ್ಸೇ ಬಂದ್ಬಿಡ್ಬಾರ್ದು ಅನಿಸುತ್ತೆ. ಅವನು ಇದ್ದು ಜೊತೆಗೆ ಬಂದಿದ್ವಿ, ಫಸ್ಟ್ ಡೇ ಬಂದಿದ್ವಿ. ಈಗ ಕ್ರೌಡ್ ಹಂಗೆ, ಅಭಿಮಾನಿ ದೇವರುಗಳು ಹಂಗೆ ಬಂದಿದ್ದಾರೆ. ಅದೇ ಪ್ರೀತಿಯಿಂದ, ಅದೇ ಸ್ಟೀಲ್ಗಳು ನೋಡ್ಕೊಂಡು, ಅದೇ ಕೂಗಾಡ್ಕೊಂಡು ನೋಡ್ತಾವೆ. ಅದನ್ನ ನೋಡಿದಾಗ ಅವನಿಲ್ಲ ಅನ್ಸಲ್ಲ, ಇಲ್ಲೇ ಇದ್ದಾನೆ ಅನ್ಸುತ್ತೆ. ಮಾತ್ರ ಚೆನ್ನಾಗಿ ಬರ್ದಿದ್ದಾರೆ, ಚೆನ್ನಾಗಿ ಪಿಕ್ಚರು. ನಮ್ಮ ತಂದೆಯವರು, ಚಿಕ್ಕಪ್ಪ ಅವರು ಎಲ್ಲರೂ ಕೂತ್ಕೊಂಡಿದ್ರು, ಡೈರೆಕ್ಟ್ರು ಎಲ್ಲ ಸೇರಿ ಮಾಡಿದ್ದಾರೆ. ಅದರಿಂದ ಈ ಮಟ್ಟಿಗೆ ಬಂದಿದೆ. ಅವ್ನು ಇಲ್ದಿರೋದು ಬೇಜಾರಾಗಿತ್ತು ಒಂದು ಕಡೆ. ಅವ್ನು ಇನ್ನೂ ಇದ್ದಾನೆ ಅನಿಸುತ್ತೆ, ಇಲ್ಲೇ ಇದ್ದಾನೆ, ಅಭಿಮಾನಿಗೆ ಹೃದಯದಲ್ಲಿ ಇದ್ದಾನೆ ಅಂತ ಅನಿಸುತ್ತೆ. ಅದೇ 20 ವರ್ಷ ಆದರೂ ನನಗೇನು ಹೊಸ್ತಿಲ್ಲ. ಆ ಟೈಮಲ್ಲಿ ಏನು ಕ್ರೇಜಲ್ಲಿ ಜನ ನೋಡಿದ್ರು, ಪ್ರತಿಯೊಂದು ಡೈಲಾಗು ಯಾವ ಥರ ರಿಯಾಕ್ಟ್ ಮಾಡಿ ಚಪ್ಪಾಳೆ ಹೊಡಿತಾಯಿದ್ರು, ಅದೇ ಎನರ್ಜಿಲಿ ಮಾಡ್ತಾರೆ. ನೋಡಿ 20 ಇಯರ್ಸ್ ಆದರೂ ಕೂಡ ಹಾಗೆ ಜನ ರಿಸೀವ್ ಮಾಡ್ಕೋತಾರೆ ಅಂದರೆ ಇನ್ನೂ ಅಪ್ಡೇಟೆಡ್ ವರ್ಷನ್ ಥರ ಇದೆ. ಕತೆ ಆಗಲಿ, ಆ ಸಿನಿಮಾ ಮೇಕಿಂಗ್ ಆಗಲಿ, ಆ ಸಾಂಗ್ಸ್ ಆಗಲಿ ಖುಷಿ ಕೊಡುತ್ತೆ ಡೈರೆಕ್ಟ್ರಿಗೆ. ಅದಕ್ಕಿಂತ ಖುಷಿ ಇನ್ನೇನು ಹೇಳಿ. ಆಗ ಈಗ ನನಗೇನು ಡಿಫ್ರೆನ್ಸ್ ಕಾಣಲಿಲ್ಲ. ಆಗ ಜನ ಏನು ಎಂಜಾಯ್ ಮಾಡ್ತಿದ್ರು. ಆವಾಗ ಮಹೇಶ್ ಬಾಬು ಹೆಸರಿತ್ತು ಅಷ್ಟೇ, ಯಾರು ಅಂತ ಗೊತ್ತಿರಲಿಲ್ಲ. ಈಗ ಗುರ್ತಿಡಿತಾರೆ. ಮಹೇಶ್ ಬಾಬು ಯಾರನ್ನು ಗುರ್ತಿರೋ ಪಾಪ ತುಂಬ ಜನ ಬಂದು ಮಾತಾಡಿಸಿ ಫೋಟೋ ಎಲ್ಲ ಹೊಡ್ಸ್ಕೊಂಡು ಹೋಗ್ತಾರೆ. ಖುಷಿ ಆಗುತ್ತೆ. ಯಾಕಂದರೆ ಅದೇ ಒಂದು ಪ್ರೀತಿನ ಇಟ್ಕೊಂಡಿದ್ದಾರೆ. ಆಮೇಲೆ ಹೇಳ್ತಾರೆ, ಸರ್ ಇಂಥ ಸಿನಿಮಾ ಮಾಡಿದ್ದೀರಾ ನೀವು, ಆಗ ಗೊತ್ತಿರಲಿಲ್ಲ ನಮಗೆ, ನಿಜವಾಗ್ಲೂ ನಿಮ್ದು ಆಕಾಶ್ ಅರಸು ನಮ್ಮ ಬಾಸ್ಗೆ ಸೂಪರ್ ಸಿನಿಮಾ ಅಂತ ಹೇಳ್ತಾರೆ. ಒಬ್ಬ ಡೈರೆಕ್ಟ್ರಿಗೆ ಇನ್ನೇನು ಬೇಕು, ಅದು ತುಂಬ ಖುಷಿ ಆಗುತ್ತೆ. ಸಿನಿಮಾ ನೋಡುವಾಗ ಏನೂ ಮಾತಾಡಲಿಲ್ಲ. ಇಂಟರ್ವಲ್ ಹೇಳಿದ್ರು, ಏನಪ್ಪಾಜಿ ಸಿನಿಮಾ ಹಿಂಗಿದೆ, ನಾವು ಆವಾಗ ಹೆಂಗೆ ನೋಡಿದ್ದೋ ಅದೇ ಥರ ಇದೆ, ಏನಪ್ಪಾಜಿ ಎಕ್ಸ್ಪೀರಿಯನ್ಸ್ ಡೈರೆಕ್ಟ್ರ್ ಥರ ಮಾಡಿದ್ದೀರಾ, ಒಂದು 20-25 ಸಿನಿಮಾ ಥರ. ಫಸ್ಟ್ ಸಿನಿಮಾನ ನೀವು ಒಂದು ಎಲ್ಲ ಪೂರ್ವಜನ್ಮದ ಪುಣ್ಯ ಸಹ, ನಿಮ್ಮ ಬ್ಯಾನರಲ್ಲಿ ನನಗೆ ಕೊಟ್ಟಿರೋ ಒಂದು ಅವಕಾಶ ಎಲ್ಲ ಸೇರ್ ಮಾಡಿರೋದು. ಇಟ್ಸ್ ಟೀಮ್ ವರ್ಕ್. ಇದು ನಾನು ಒಬ್ಬನೇ ಮಾಡಿದ್ದೀನಿ ಅಂತ ಹೆಚ್ಚಾಗಿ ಪ್ರತಿಯೊಬ್ಬರು ಕೂತ್ಕೊಂಡು ಮಾಡಿರೋ ಟೀಮಲ್ಲಿ ನಮ್ಮ ಟೆಕ್ನಿಷಿಯನ್ ಆಗಲಿ, ವರ್ಧನ, ರಾಜ್ಕುಮಾರ್ ಅವರು, ರಾಘಣ, ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಡಿಸಿಷನ್ ತಗೊಂಡು ಮಾಡಿರೋಂಥ ಸಿನಿಮಾ. ಬಟ್ ಅಲ್ಟಿಮೇಟು ಸ್ಪಾಟಲ್ಲಿ ಹೋದಾಗ ನಾನೇ ಡಿಸಿಷನ್ ತಗೊಬೇಕಿತ್ತು. ನನ್ನ ಮೇಲೆ ಜವಾಬ್ದಾರಿ ಜಾಸ್ತಿ ಇತ್ತು. ನನಗೆ ಸ್ವಲ್ಪ ಕೆಲವು ಕಡೆ ಭಯ ಇತ್ತು. ಬಟ್ ನಾನು ಬಂದಿರೋದೇ ಡೈರೆಕ್ಟ್ರ್ ಆಗೋದಕ್ಕೆ ಅಂದ್ಬಿಟ್ಟು ನಾನು ಭಯ ಎಲ್ಲ ಬಿಟ್ಟು ನನಗೇನು ಬರುತ್ತೋ, ನಾನು ಕಲ್ತಿರೋ ಅಷ್ಟು ಜನ ಡೈರೆಕ್ಟ್ರ್ಗಳ ಹತ್ರ ಏನು ಕಲ್ತಿದೆ ನಾನು ಕೆಲಸ ಮಾಡೋ ಡೈರೆಕ್ಟ್ರ್ಗಳ ಹತ್ರ, ಆ ಕೆಲಸನ ಇಲ್ಲಿ ನಾನು ಹಾಕಿದೆ ಅಷ್ಟೇ. ಅದಕ್ಕೆ ಅದು ಎಫೆಕ್ಟ್ ಬಂದು ನಮ್ಮ ಗುರುಗಳ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ ಮತ್ತು ಜನಗಳ ಆಶೀರ್ವಾದದಿಂದ ಸಿನಿಮಾ ಸೂಪರ್ ಹಿಟ್ ಆಯಿತು. ಆಕಾಶ್ ಅಂದರೆ ಸಿನಿಮಾ ಬಗ್ಗೆ ಮಿಡ್ಲ್ ಕ್ಲಾಸ್ ಏನೋ ಮಧ್ಯಮ ವರ್ಗದ ಜನಕ್ಕೆ ಕನೆಕ್ಟ್ ಆಗೋಂಥ ಸಿನಿಮಾ. ಆಮೇಲೆ ಚಿಕ್ಕ ಚಿಕ್ಕ ವಿಷಯಗಳು, ಸೂಕ್ಷ್ಮ ವಿಷಯಗಳನ್ನ ಹೇಳಿದ್ದೀವಿ. ಒಂದು ಮದುವೆ ಆದಾಗ ಯಾರೋ ಒಂದು ಮದುವೆ ನಿಂತೋಗುತ್ತೆ, ಅವ್ನು ಬೇರೆ ಕಡೆ ಎಲ್ಲ ಮದುವೆ ಮಾಡಿ ಪುನಃ ಅದನ್ನು ಮದುವೆ ಮಾಡ್ಕೊಂಡು ಮೋಸ ಮಾಡ್ತಿರ್ತಾರೆ. ಅಂಥ ಒಂದು ಕ್ಯಾರೆಕ್ಟರ್ನ ಒಬ್ಬ ವಿಡಿಯೋಗ್ರಾಫರು ಕಂಡಿಡಿದು ಅವ್ರು ಕ್ವಶನ್ ಹೇಳ್ತಾರೆ,
ಅದು ಸಹ ಒಬ್ಬ ಅಡುಗೆ ಮಾಡೋರನ್ನ ಮತ್ತು ಬೇರೆ ಇನ್ನೊಂದು ವಿಡಿಯೋಗ್ರಫಿ ಮಾಡೋರನ್ನ ಇವ್ರನ್ನೆಲ್ಲ ಲೈಫಲ್ಲಿ ಸೆಲೆಕ್ಟ್ ಮಾಡ್ತೀರಾ. ಒಂದು ಹುಡುಗನ ಜೊತೆ ಸಾಯೋವರೆಗೂ ಜೀವನ ಮಾಡೋಂಥ ಹುಡುಗಿ, ಆ ವಿಷಯದಲ್ಲಿ ಆ್ಯಕ್ಷನ್ ನೀವು ಕರೆಕ್ಟಾಗಿ ಹುಡುಗನ್ನ ಹುಡುಕ್ಲಿಲ್ಲ ಅಂತ ಹೇಳ್ತಾರೆ. ಅದು ತುಂಬ ಕನೆಕ್ಟ್ ಆಗೋಂಥ ವಿಷಯ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರು. ಅದು ಒಳ್ಳೆ ಸಿನಿಮಾ. ಅಂದರೆ ಪುನೀತ್ ಅವ್ರು ನೋಡಿದ ತಕ್ಷಣ ನಮ್ಮ ಮನೆ ಪಕ್ಕದಲ್ಲಿ ಯಾರೋ ನೆಕ್ಸ್ಟ್ ಡೋರ್ ಅನ್ನೋ ಥರ ಕ್ಯಾರೆಕ್ಟರೈಸೇಷನ್. ಅದರಿಂದ ತುಂಬ ಜನಕ್ಕೆ ರಿಲೇಟ್. ಆಮೇಲೆ ಯೂತ್ಸ್ಗೂ ಕೂಡ ಒಬ್ಬ ಬೆಂಕಿ ಹಚ್ಕೋತಾ ಇರ್ತಾನೆ, ನಾನು ಓದಿದ್ದೀನಿ ಕೆಲಸ ಸಿಕ್ಕಲ್ಲ ಅಂತ. ಆ ಸೀನು ಕೂಡ ತುಂಬ ಅದ್ಭುತವಾಗಿದೆ. ಅದು ಜನಕ್ಕೆ ತುಂಬ ಕನೆಕ್ಟ್ ಆಗಿದೆ.